ಬೀಚ್ ನೋಡ್ತೀನಿ. ಸೊ ಬೇರೆ ಎಕ್ಸಾಕ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಮೀನಿನ ಸ್ಮೆಲ್ಲು. ಟೈಮ್ ಆಗುತ್ತೆ ಬಾ ಹೋಗೋಣ. ಫೋಟೋಸ್ ಬಿಸ್ಲಿಗೆ ಅಷ್ಟು ಓಕೆ ಓಕೆ ಕಾಣ್ತವೆ. ಗೈಸ್ ಐ ಆಮ್ ರೆಡ್. ಕಡಿ 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 ಗೈಸ್. ಮಲ್ಪೆ ಬೀಚಿಂದ ಎಂಟ್ರೆನ್ಸ್. ಸೋ ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಗೈಸ್. ಕಣ್ಣಿಗೆ ಪ್ರೇಮವು ಕೂಲಿಂಗ್ ಗ್ಲಾಸ್ ಗುರು. ಓ ನೈಸ್. ಸಖತ್ತಾಗದ ನೋಡು. ಕಣ್ಣಿಗೆ ಪ್ರೇಮವು ಕೂಲಿಂಗ್ ಗ್ಲಾಸ್ ಇರಾಬು. ಹೆಂಗ ಬರ್ತಿಲ್ಲ ನೋಡು ಗೈಸ್. ಫೈನಲಿ ನೀವು ಮ್ಯಾಗೆ ಗೈಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಬಸ್ಸಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಪಾರ್ಟ್ 2 ಆಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಶಾರ್ಪ್ ನಾವು 7:30 ಅನ್ನೋಷ್ಟರಲ್ಲಿ ನಾವು ಮಲ್ಪೆ ಬೀಚ್ನಲ್ಲಿ ಇದ್ವಿ. ಸೊ ಬೆಳಿಗ್ಗೆ ನಾವು ಹೇಳಿದ ಹಾಗೆ ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೀನಿ. ನಾವು ಬೆಳಿಗ್ಗೆ ಕೃಷ್ಣ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಟಿಫಿನ್ ಮಾಡಿಕೊಂಡು ವಾಪಸ್ ಮಲ್ಪೆ ಬೀಚಿಗೆ ಬಂದ್ವಿ. ಮಲ್ಪೆ ಬೀಚಿಗೆ ಬರಬೇಕಾದ್ರೆ ಒಂದು ಮೈಂಡ್ ಸೆಟ್ನಲ್ಲಿ ಇರಬೇಕು. ಫಸ್ಟು ನಾವು ಬರೋದು ಸಿಟಿ ಅಂದರೆ ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆಗ್ತಿರ್ತಾವಲ್ಲ ಆ ಬಸ್ಗಳು, ಆ ಬಸ್ ಸ್ಟ್ಯಾಂಡ್ಗೆ ನಾವು ಹೋಗಬಾರ್ದು. ಆ ಬಸ್ ಸ್ಟ್ಯಾಂಡಿಂದ ನಮಗೆ ಸಿಟಿ ಬಸ್ ಸಿಗ್ತವೆ ಅಂದರೆ ಅಥವಾ ಆಟೋ ಸಿಗ್ತವೆ. ಆಟೋ ಹಿಡ್ಕೊಂಡು ನಮ್ಮದು ಜನರಲ್ ಬಸ್ ಸ್ಟಾಪ್ ಇರ್ತೈತಲ್ಲ ಆ ಬಸ್ ಸ್ಟಾಪಿಗೆ ಬಂದು ನಾವು ಮಲ್ಪೆ ಬೀಚಿಗೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಅಂದರೆ ಸಿಟಿ ಬಸ್ಗಳು ಇರ್ತವೆ, ಗೌರ್ಮೆಂಟ್ ಬಸ್ಗಳು. ಬಟ್ ಜಾಸ್ತಿ ಸಿಗಲ್ಲ. ಬಟ್ ಆದರೆ ಪ್ರೈವೇಟ್ ಬಸ್ಗಳು ಸಿಕ್ಕಾಪಟ್ಟೆ ಇರ್ತವೆ. ಒಂದು 10 ನಿಮಿಷಕ್ಕೆ ಒಂದೊಂದು ಬಸ್ ಸಿಗ್ತವೆ. ಅಲ್ಲಿ ಚಾರ್ಜು ಪರ್ ಹೆಡ್ ಗೊತ್ತಿಲ್ಲ. ಬಟ್ ನಾವು ಪರ್ ಹೆಡ್ ಒಂದು 20 ರೂಪೀಸ್ ಇರ್ಬೋದು ಅನಿಸುತ್ತೆ. ಒಂದು 20 or 25 ರೂಪೀಸ್ ಇರಬೇಕು ಅನಿಸುತ್ತೆ. ನಮಗೆ ಹೋಗುವಾಗ ಅಂದರೆ ಒಬ್ರೊಬ್ರು ಒಂದೊಂದು ಚಾರ್ಜ್ ಮಾಡಿದ್ರು ಅನಿಸುತ್ತೆ ಅಲ್ಲಿ ಬಸ್ಗಳಿಗೆ. ನಾವು ಉಡುಪಿಯಿಂದ ಇಲ್ಲಿಗೆ ಬರಬೇಕಾದ್ರೆ 75 ರೂಪೀಸ್ ತೊಗೊಂಡ್ರು, ಅಂದರೆ 3 ಮೆಂಬರ್ಸ್ಗೆ. ವಾಪಸ್ಸು ಹೋಗಬೇಕಾದ್ರೆ 60 ರೂಪೀಸ್ ತೊಗೊಂಡ್ರು. ಸೊ ಅವ್ರವ್ರ ಫೀಸ್ ಮೇಲೆ ಡಿಪೆಂಡ್, ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನಾವು ಈಗ ಎಂಟ್ರೆನ್ಸಿಂದ ಒಳಗೆ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಈ ವ್ಲಾಗ್ನ ನಮ್ಮ ಸುಂಟ ಅವ್ರು ನೆರವೇರಿಸ್ಕೊಡ್ತಾ ಇದ್ರು. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀವಿ ಇಲ್ಲಿಂದನೇ. ಫಸ್ಟ್ಲಿ ನಾನೊಂದು ಮ್ಯಾಟರ್ ಹೇಳಬೇಕು. ನಿಮ್ಮ ಫ್ರೆಂಡ್ಸ್ ಯಾವತ್ತಾದರೂ ನಿಮಗೆ ಟ್ರಿಪ್ ಕರೆದ್ರೆ ಹೋಗಲ್ಲ ಅಂತ ಹೇಳಬೇಡಿ. ಫಸ್ಟ್ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ನ ಫಸ್ಟ್ ಪಡ್ಕೊಳ್ಳಿ. ನೆಕ್ಸ್ಟ್ ಅದು ಯಾವ ಥರನೇ ಆಗಲಿ, ಅಂದರೆ ಅದು ಟ್ರಿಪ್ ಫ್ಲಾಪ್ ಆಗಲಿ ಅಥವಾ ಸಮಥಿಂಗ್ ಏನೂ ಆಗಲಿ, ಆ ಫ್ಲಾಪ್ ಆದರೂ ಅಥವಾ ಸಕ್ಸಸ್ ಆದರೂ ಅಲ್ಲಾಗೋ ಹ್ಯಾಪಿನೆಸ್ ಇರುತ್ತಲ್ಲ ಅದು ತುಂಬಾ ಖುಷಿ ಕೊಡುತ್ತೆ. ನಿಮ್ಗೆ ಮುಂದೊಂದಿನ ನನ್ನ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಹೋಗಿದ್ನಿ, ಅದೆಲ್ಲ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಳುತ್ತೆ ನಿಮ್ಮ ಪಾರ್ಟ್ ಲೈಫ್ನಲ್ಲಿ. ಇಲ್ಲಿ ಟ್ಯಾಟೋ ಸೆಂಟರ್ಸ್ ಇದ್ವು, ಟಿಫಿನ್ ಸೆಂಟರ್ಸ್ ಇದ್ವು, ಆ್ಯಂಡ್ ಲಾಡ್ಜ್ಗಳಿದ್ವು, ಬಟ್ಟೆ ಶಾಪ್ಗಳಿದ್ವು, ಕೆಲವೊಂದು ಚಿಕ್ಕ ಪುಟ್ಟ ಆಟಿಕೆಗಳು ಇರ್ತಾವಲ್ಲ ಆ ಥರ ಶಾಪ್ಗಳು ಕೂಡ ಇಲ್ಲಿದ್ವು. ಸೊ ಇದು ಏನು ಡಿಸ್ಟೆನ್ಸ್ ಇದೆ ಎಂಟ್ರೆನ್ಸಿಂದ ಇಲ್ಲಿಗೆ ಒಂದು 1/2 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ವಾಕೇಬಲಿಂದ ಇದೆ. ಆರಾಮಾಗಿ ಅಲ್ಲಿ ಎಂಟ್ರೆನ್ಸಿಗೆ ಬಿಡ್ತಾರೆ. ನಾವು ನಡ್ಕೊತಾನೆ ನಾವು ಹೋಗಿ ಬೀಚ್ನ ಸೇರ್ಬೋದು. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ಯಾಕಂತಂದರೆ ನಾವು ಸುಮಾರು ಒಂದು 4 ವರ್ಷ ಮೇಲೆ ಆಗಿತ್ತು. 4 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಒಂದು 4-5 ಇಯರ್ಸ್ ಆಗಿರ್ಬೋದು ನಾನು ಬೀಚ್ ನೋಡಿ. ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ನಲ್ಲಿದ್ದೆ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವರಿಬ್ಬರ ಬಗ್ಗೆ ಚೆನ್ನಾಗಿ ವರ್ಣನೆ ಮಾಡಿದ್ದೀನಿ. ಅಭಿಪ್ರಾಯ ಏನು ವರ್ಣನೆ ಮಾಡಿ ಅನ್ನೋದ್ರ ಮೇಲೆ ಮಸ್ತ್ ಮಾಡಿ ಇಲ್ಲೇ ನಿಮ್ಮಿಬ್ರು ಏನೋ ಶೋ ಕೀ ಬಿಲ್ಡಪ್ ಸಮಥಿಂಗ್ ಈ ಥರ ಏನೋ ಹೇಳುತ್ತಾ ಗೈಸ್. ನಾನು ಅವರು ಇಷ್ಟೊತ್ತನ ವ್ಲಾಗ್ನ ಅವರೇ ಮಾಡಿದರು. ಏನೇನು ಮಾಡಾರ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿ ನಾಯಿದೆ, ಕಚ್ಚಿತ್ತಂದರೆ ಮುಖ ಮೂತಿ ಉಳಿಯಲ್ಲ. ಓ ನಮ್ಮ ಗಾಂಧಿ ತಾತ ನಿಮೋಸ್ ಬೈ ದಿ ಬೀಚ್.
ನಮ್ಮ ಗಾಂಧಿ ತಾತ ಗಾಯ್ಸ್. ಈಗ ಟ್ರಿಪ್ ಮಾಡೋದ್ರಲ್ಲಿದೆ ಗೈಸ್, ಅದು ಫ್ರೆಂಡ್ಸ್ ಜೊತೆಗೆ. ಇದೇನು ಮಿಸ್ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ ಟ್ರಿಪ್ನೇನು ಮಿಸ್ ಮಾಡ್ಕೊಂಡಿರ್ತಾರೆ. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಲಾಸ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನೀಲಾವತಿ ಅವ್ರನ್ನ ಇಲ್ಲಿ ನಾವು ಮಿಸ್ ಮಾಡ್ಕೊತಿದ್ವಿ. ಆ್ಯಕ್ಚುಲಿ ಇದ್ರೆ ಸಕ್ಕದ ಎಂಜಾಯ್ಮೆಂಟ್ ಆಗ್ತಿತ್ತು ಗೈಸ್. ಈಗ ನಮ್ಮದು ಲಗೇಜ್ನೆಲ್ಲ ಇಲ್ಲಿ ಲಗೇಜ್ ರೂಮ್ ಹತ್ರ ಕೊಟ್ಟಿದ್ದೀವಿ. ನೀವು ಯಾರಾದರೂ ಬಂದರೆ ಇಲ್ಲಿ ಬೀಚ್ ಅಂದರೆ ಇಲ್ಲಿ ಎಂಟ್ರೆನ್ಸ್, ಇಲ್ಲಿಂದ ಎಂಟ್ರೆನ್ಸ್ ಇಲ್ಲಿ ಬಂದರೆ ಅಪೋಸಿಟ್ಟೇ ಲಗೇಜ್ ರೂಮ್ ಇದೆ. ನೀವು ಅಕಸ್ಮಾತ್ ಇಲ್ಲಿ ಬಂದು ಸ್ನಾನ ಮಾಡ್ಕೋಬೇಕು ಅಥವಾ ಡ್ರೆಸ್ ಚೇಂಜ್ ಮಾಡ್ಬೋದಂದರೆ ಇಲ್ಲಿ ಸ್ನಾನದ ಗೃಹ ಅಂದರೆ ಟಾಯ್ಲೆಟ್ ಯೂಸ್ ಮಾಡ್ಕೋಬೋದು. ನಾವೀಗ ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡ್ಕೊತೀವಿ. ಫಸ್ಟ್ ಇದ್ರ ಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸ್ಲಿಪ್ಪರ್ಸ್ನೆಲ್ಲ ಅಲ್ಲೇ ಬಿಟ್ಟಿದ್ದೀವಿ ಗೈಸ್. ಬಿಟ್ಟು ಬರ್ತಾ ಇದ್ದೀವಿ ಗೈಸ್. ನಾನು ಯಾವ ಥರ ಬರ್ತಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಟೋಟಲಿ ಈ ಥರ ರೆಡಿ ಆಗಿದ್ದೀನಿ ಗೈಸ್. ಬಟ್ ಸಕ್ಕತ್ತಾಗಿದೆ. ನಾನು ಮಾತ್ರ ಈ ಗ್ಲಾಸ್ ಹಾಕೊಂಡ್ಮೇಲೆ ನನಗೇನು ಅಷ್ಟು ಅರಿವು ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾನು ಗ್ಲಾಸ್ ತೆಗೆದು ನೋಡಬೇಕು ಬೀಚ್ನ ಅಂತಂದ್ಬಿಟ್ಟು. ಸಿಕ್ಕಾಪಟ್ಟೆ ವರ್ಷ ಆಯಿತು ಗೈಸ್, ಒಂದು 4 to 5 years ಮೇಲೆ ಆಯಿತು ನಾನು ಬೀಚ್ನ ನೋಡ್ಬಿಟ್ಟು. ರಿಯಲಿ ಐ ಆಮ್ so happy guys. Seriously I am so happy. ಆ್ಯಕ್ಚುಲಿ ಇಲ್ಲಿ ನೀವೇನಾದರೂ ಆಟ ಆಡ್ಬೋದು ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಗೈಸ್. ಬಟ್ ಆದರೆ ಹುಷಾರಾಗಿ ಆಡಬೇಕು, ಯಾಕಂದರೆ ತುಂಬ ದೊಡ್ಡ ಅಲೆಗಳಿದಾವೆ. ಸೊ ಇಲ್ಲಿ ಬೋಟ್ ರೈಡಿಂಗ್ ಇದೆ. ಆಮೇಲೆ ಇದು ಏನಂತಾರೆ ಇದಕ್ಕೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಇಲ್ಲಿ ಬ್ರಿಡ್ಜ್ ಮೇಲೆ ಬೌನ್ಸಿಂಗ್ ಬ್ರಿಡ್ಜ್ ಇದೆ ಇಲ್ಲಿ. ಬಟ್ ಅಷ್ಟು ಜನ ಇಲ್ಲ ಗೈಸ್. ಸೀರಿಯಸ್ಲಿ ಗಾಯ್ಸ್, ನೀವು ತುಂಬಾ ಮಿಸ್ ಮಾಡ್ಕೊತಿದ್ದೀರ. ಮಾಡಿರಿ ನಾ ಇಬ್ಬರು ಆ್ಯಂಡ್ ನಾನು ಇವಾಗ ಏನು ತೋರಿಸ್ತಿದ್ದೀನಿ, ಇವರು ಬ್ಯಾಂಗ್ಳೂರಿಂದ ಬಂದಿದ್ದರು. ಇವರೆಲ್ಲ ನಮ್ಮ ಮಂತ್ರಾಲಯ ಇವನ್ನೆಲ್ಲ ಟ್ರಿಪ್ ಮಾಡಿಕೊಂಡು ಲಾಸ್ಟಿಗೆ ಉಡುಪಿ ಕೂಡ ಬೆಳಗ್ಗೆ ಅವರು ಕೂಡ ನಮ್ಮ ಜೊತೆಗೆ ದರ್ಶನ ಮಾಡಿದ್ರಂತೆ. ಸೊ ನಮ್ಮ ಕಣ್ಣಿಗೆ ಏನು ಕಂಡಿಲ್ಲ. ಆ್ಯಂಡ್ ನೆಕ್ಸ್ಟು ಉಡುಪಿ ಬೀಚ್ನಲ್ಲಿ ಆಟ ಆಡಬೇಕಾದ್ರೆ ಅವರು ಅವಾಗ ಆಲ್ರೆಡಿ ಬಂದಿದ್ದರು. ನೆಕ್ಸ್ಟ್ ನಮ್ಮ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗಿದ್ರು. ತುಂಬಾ ಚೆನ್ನಾಗಿದ್ರು ನಮ್ಮ ಜೊತೆ ಕೂಡ. ಫೈನಲಿ ವಾಪಸ್ ನಾವು ಹೊರಟಿದ್ದೀವಿ. ಎಲ್ಲ ಸ್ನಾನ ಆಯಿತು, ಎಲ್ಲ ಆಯಿತು, ಬೀಚ್ನಲ್ಲಿ ಆಟ ಆಡಿದ್ದಾಯಿತು. ಆ್ಯಂಡ್ ಪೈನಾಪಲ್ ಕೂಡ ತಿಂದಿದ್ದಾಯಿತು, ಚಾಕ್ಲೇಟ್ ತಿಂದಿದ್ದಾಯಿತು. ಇನ್ನೇನಿದ್ರು ಊಟ ಮಾಡೋದು. ಇದೆಲ್ಲ ನಾನ್ ವೆಜ್ ಇದೆ, ಸೊ ನಮಗೆಲ್ಲ ಸೇರಲ್ಲ. ಸೊ ಉಡುಪಿಯಲ್ಲಿ ಹೋಗ್ಬಿಟ್ಟು ಕುಡ್ಕೊಂಡು ಹಚ್ಕೊಂಡು ಒಯ್ತಾ ಇರೋದು. ಇಲ್ಲೇನೇನೋ ಒಳಗಡೆ ಇದಾವೆ ಗೈಸ್. ಲೆಟ್ಸ್ ಗೋ. ಬೈ ಬೈ. ಇನ್ನೂ ಇಲ್ಲ ಮುಕ್ತಾಯ. ನಾವು ಇನ್ನು ಊರು ಮುಟ್ಟಿಲ್ಲ ಗೈಸ್. ಮಂಡೆ
ಬಂದ್ಬಿಡ್ಲಿ ಅವು ಡ್ರೈವರ್ ಬಂದು ಬಿಸಿಲ ಬಾಟ್ಲಿ ಸಿಕ್ಕು ಬಿಡ್ತೀನಿ ಮಾರ. ನೀವು ಮೊದಲೇ ಹೇಳಬೇಕು. ನಮಗೆ ತಿಳಿದಿದ್ದರೆ ಹೇಳ್ತಿದ್ದೆವು, ನಮಗೆ ತಿಳಿದೇ ಇಲ್ಲ. ನನಗೆ ಜೋರು ಉಂಟು, ನಿದ್ರೆ ನನಗೆ ಜೋರು ಉಂಟು. ಮಂಗಳೂರು ಬರೋದಲ್ಲ, ಹೋಗೋದಲ್ಲ. ಮಂಡೆ ಬಿಸಿ ಅದೊಂದೇ ಗೊತ್ತು ನನಗೆ. ಮಂಡೆ ಬಿಸಿ ಮಾಡಬೇರೆ ಮಾರೆ. ಇದೇ ಉಡುಪಿ ಬಸ್ ಸ್ಟಾಪ್. ಇದು ಡಿಸ್ಟಿಕ್ಕಿಂದ ಡಿಸ್ಟಿಕ್ಗೆ, ಸ್ಟೇಟಿಂದ ಸ್ಟೇಟಿಗೆ ಹೋಗುವಂಥ ಬಸ್ಗಳು ಇಲ್ಲಿ ಸಿಗ್ತವೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಾನು ನೋಡಿ ಇದ್ದಿದ್ದಿಲ್ಲ ಇಷ್ಟು ದಿನ, ಫೋನ್ಪೇ ಕೂಡ ನಡೀತಾ ಇದೆ. ಕಂಡಕ್ಟ್ರು ಹಾಕ್ಕೊಂಡಿದ್ರು ಸ್ಕ್ಯಾನರ್ನ ಕೊರಳಲ್ಲಿ, ಸೊ ಹಾಗಾಗಿ ನೋಡಿದೆ. ಆ್ಯಂಡ್ ಇದನ್ನ ಏನು ತೋರಿಸ್ತಿದ್ದೀನಿ, ಇದು ಮಾರವಂತೆ ಬೀಚ್. ಇದು ನಾವು ಜರ್ನಿ ಮಾಡೋ ಟೈಮ್ನಲ್ಲಿ ಉಡುಪಿಯಲ್ಲೇ ಇರೋದು. ಇದು ಕೂಡ ನೋಡ್ಕೊಂಡು ಬರ್ಬೋದು. ಚೆನ್ನಾಗಿತ್ತು ಈ ಬೀಚ್ ಕೂಡ. ಮತ್ತೆ ಹೋಟೆಲ್ ಗೈಸ್, ಹೋಟೆಲ್ 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 ಈಗ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಗೆಟ್ ರೆಡಿ. ಏನು ಆಗಿದೆ ಏನಂತ ಗೊತ್ತಾಯ್ತು, ನೋಡೋಣ. ನೋಡಿ ಬಂದು ಕೇಳಿ ಅಂಜಲಿ ಅಂಜಲಿ ನಿನ್ನದೇ ಅಂಜಲಿ. ಅಷ್ಟ ಚೆನ್ನಾಗಿಲ್ಲ. ಇದು ಮೆನ್ಸ್ ಟ್ರಯಲ್ ರೂಮ್. ನಮ್ಮ ಲಿಂಗ್ಸೂರಿನಲ್ಲಿ ಆಗಿದೆ ಇದು ಮ್ಯಾಟ್ ಸಖತ್ ರಶ್. ಇವರೇನೋ ಬ್ಲ್ಯಾಂಕೆಟ್ಸ್ ತಗೊಂತಾರೆ. ಗೈಸ್ ಇವತ್ತು ಬೆಳಿಗ್ಗೆ 11 o'clock ಲಿಂಗ್ಸೂರು ರೀಚ್ ಆದೆ. ಅಲ್ಲಿಂದ ಡೈರೆಕ್ಟ್ ಮಾಮ ಬಂದಿದ್ರು, ಕರ್ಕೊಂಡು ಮನೆಗೆ ಬಂದರು ಗೈಸ್. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡು 2 o'clock ನೋಡ್ತಿರ್ಬೋದು. ಈಗ 5:30 ಏನಾಗಿಲ್ಲ, ನಾನು 5 o'clock ಎದ್ದಿದ್ದೆ. ನಮ್ಮವರಿಗೆ ಕಾಲ್ ಮಾಡಿದ್ದೆ, ಸೊ ಮಾತಾಡಿದೆ. ಮಲ್ಕೊಂಡಾಗ ಗೈಸ್ ಸಿಕ್ಕಾಪಟ್ಟೆ ಕಾಲ್ಸ್ ಗೈಸ್. ಸೋ ಡಿಸ್ಟರ್ಬೆನ್ಸ್. ಯಾವುದೂ ಪಿಕ್ ಮಾಡಿಲ್ಲ. ಆ್ಯಂಡ್ ಫೈನಲಿ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ನಮ್ಮ ಟ್ರಿಪ್ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತಂತನೂ ಒಂದ್ಸರಿ ತಿಳಿಸಿ ಗೈಸ್, ಒಂದ್ಸರಿ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. Bye bye. See you next walk.